ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಈಗ ಮೂಡ ಟೆನ್ಷನ್ ಶುರುವಾಗಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಹಾಗಾದ್ರೆ ಮನ್ನಣೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ತಕರಾರು ಅರ್ಜಿ ಸಂಬಂಧ ಇಂದು ಕೋರ್ಟ್ ಆದೇಶ ಕೂಡ ಕೊಡುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇಂದು ಆದೇಶ ಹೊರಬೀಳಲಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಬಗ್ಗೆ ತಕರಾರು ಅರ್ಜಿಯನ್ನ ಇಡಿ ಹಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ರು. ಈಗಾಗಲೇ ಅರ್ಜಿ ಬಗ್ಗೆ ವಿಚಾರಣೆ ಕೂಡ ಕೋರ್ಟ್ ನಡೆಸಿದೆ. ಇಂದು ಆದೇಶವನ್ನ ನೀಡಲಿರುವಂತಹ ಜನಪ್ರತಿನಿಧಿಗಳ ಕೋರ್ಟ್. ಹಾಗಾದ್ರೆ ಈ ಆದೇಶ ಏನ್ ಬೀಳುತ್ತೆ? ಆದೇಶದಲ್ಲಿ ಇನ್ ಕೇಸ್ ಏನಾದರೂ ಮತ್ತೆ ಇದ್ರ ಬಗ್ಗೆ ತನಿಖೆ ನಡೆಸಬೇಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯವ್ರಿಗೆ ಸಂಕಷ್ಟ ಆಗ್ಬೋದು ಸರ್. ಓಕೆ, ಇದ್ರ ಬಗ್ಗೆ ಒಂದು ಸ್ಟೋರಿ ತಗೊಳ್ಳಿ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡ ಟೆನ್ಷನ್. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ? ಮೂಡ ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿದ ಪ್ರಕರಣ. ಸದ್ಯ ತನಿಖೆ ಮಾಡಿದ ಲೋಕಾಯುಕ್ತ ಕೋರ್ಟ್ಗೆ ಬಿ ರಿಪೋರ್ಟ್ ಹಾಕಿತ್ತು. ಇದನ್ನ ಪ್ರಶ್ನೆ ಮಾಡಿದ್ದ ಇಡಿ ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ತಮ್ಮ ವಾದವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮಂಡಿಸಿದ್ರು. ವಿಚಾರಣೆ ಮಾಡಿದ್ದ ಕೋರ್ಟ್ ಇವತ್ತು ತೀರ್ಪು ಪ್ರಕರಣ ಮಾಡುವ ಸಾಧ್ಯತೆ ಇದೆ. ಹೌದು, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿದ್ದು ಕಳೆದ ಫೆಬ್ರವರಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ರು. ಈ ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ಭೂಮಾಲೀಕ ದೇವರಾಜು ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಲು ಸಾಕ್ಷ್ಯಗಳ ಕೊರತೆ ಇದೆ ಅಂತ ಲೋಕಾಯುಕ್ತ ಹೇಳಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ? ಅವರು ಏನು ಆರೋಪಗಳು ಇರುತ್ತೆ, ನಾನು ಆರೋಪ ಮಾಡಿದ್ದೀನಿ, ಆರೋಪನ ಸಾಬೀತುಪಡಿಸೋದಕ್ಕೆ ನನಗೆ ಕಾನೂನಾತ್ಮಕ ಅವಕಾಶವನ್ನು ನೀಡುತ್ತೆ ಸಂಪೂರ್ಣ ವಿಶ್ವಾಸ ನನಗಿದೆ. ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪಪೂರ್ವಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿದರೆ ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದರೆ ಆ ವರದಿಯ 14ನೇ ಕಾಲಮ್ನಲ್ಲಿ ಆರೋಪಗಳ ವಿರುದ್ಧ ಸಾಬೀತುಪಡಿಸುವಂಥ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಚಾರ ತಿಳಿಸ್ತಾರೆ. ಅದು 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-51 ನಿವೇಶನ ಕೊಟ್ಟಿದ್ದಾರೆ. ಅದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು. ಸೊ ಆರ್ಥಿಕ ನಷ್ಟ ಉಂಟಾಗಿದೆ ಅಂದರೆ ಅಲ್ಲಿ ಅಪರಾಧ ಕೃತಿ ನಡೆದಿದೆ ಅಂತ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಲೋಕಾಯುಕ್ತದಿಂದ ಸುಳ್ಳು ವರದಿ ಸಲ್ಲಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕೆ ಸಾಧ್ಯ ಅನ್ನೋ ರೀತಿ ವರದಿ ಹಾಕಿದ್ದಾರೆ. ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಅಲ್ಲ. ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಲ್ಲ. ಇವರು ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ, ಆದರೆ ಪ್ರಭಾವನ ಬೀರಿದ್ದಾರೆ. ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಪಡೆದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸಾಬೀತಾಗಿರೋದು. ತೀರ್ಪು ನನ್ನ ಪರ ಬರುತ್ತೆ, ಸಿಎಂ ರಾಜೀನಾಮೆ ಕೊಡಲಿ. ಏನಾರು ಮಾನ್ಯ ನ್ಯಾಯಾಲಯ ಆರೋಪ ವರದಿಯನ್ನು ತಿರಸ್ಕಾರ ಮಾಡಿದ್ರೆ ನನ್ನ ಕೆಲಸ ಅರ್ಧ ಮುಗಿದಾಗೆ, ಅಂದರೆ ಆರೋಪಗಳಿರೋದು ನಾನು ಏನು ಆರೋಪ ಮಾಡಿದೆ ಅದನ್ನು ಸಾಬೀತುಪಡಿಸಿದಾಗೆ. ಹಾಗಾಗಿ ಅವ್ರಿಗೆ ಸಂಕಷ್ಟ ಎದುರಾಗಿ ಆಗುತ್ತೆ. ಅವರು ಅನಿವಾರ್ಯವಾಗಿ ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಆರೋಪಿಯಾಗಿ ನ್ಯಾಯಾಲಯಕ್ಕೆ ಬಂದು ವಿಚಾರಣೆ ಎದುರಿಸೋದು ನಿಜಕ್ಕೂ ಅದು ಆ ಸ್ಥಾನಕ್ಕೆ ಒಂದು ಕೊಡುವಂಥ ಅಗೌರವ ಆಗುತ್ತೆ. ಹಾಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ. ಅವ್ರು ಕೊಡಲಿಲ್ಲ ಅಂದರೆ ಈ ಹಿಂದೆ ಅವರೇ ಮಾತಾಡೋಂಥ ಒಂದು ವಿಡಿಯೋ ಏನು ನನ್ನ ಹತ್ರ ಇದೆ, ಆ ವಿಡಿಯೋ ಸಮೇತ ಅವ್ರು ಕಳಿಸಿ ನಿಮ್ಮ ಮಾತಿನ ಪ್ರಕಾರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ ಅಂತೇಳಿ ಅವ್ರಿಗೆ ಒಂದು ಒತ್ತಾಯವನ್ನು ಹಾಕ್ತೀನಿ. ಕೋರ್ಟ್ ಲೋಕ ವರದಿ ತಿರಸ್ಕರಿಸುವ ವಿಶ್ವಾಸವಿದೆ. ಖಂಡಿತ 100ಕ್ಕೆ 100 ಭಾಗ ನನಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪಪೂರ್ವಕ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ತಾಂತ್ರಿಕ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳಿಂದ ಅದು ಅರ್ಜಿ ಇದಾಗಿದೆ ಅಷ್ಟೇ ಹೊರತು ಆರೋಪ ಮಾಡಿಲ್ಲ ಅಂತಿಲ್ಲ. ಆದರೆ ಇಲ್ಲಿ ಆರೋಪ ಮಾಡಿದರೆ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಆದೇಶ ಬರುವಂಥದ್ದು. ಹಾಗಾಗಿ ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳು ಮಾನ್ಯ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಮಾನ್ಯ ನ್ಯಾಯಾಲಯ ಅವೆಲ್ಲವನ್ನು ಪರಿಗಣಿಸಿ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ ಆಗಿದ್ದು ಲೋಕಾಯುಕ್ತ ವರದಿ ತಿರಸ್ಕಾರವಾಗುತ್ತಾ ಇಲ್ಲ ಪುರಸ್ಕಾರವಾಗುತ್ತಾ ಅನ್ನೋದನ್ನ ಕೋರ್ಟ್ ತಿಳಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.
ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಈಗ ಮೂಡ ಟೆನ್ಷನ್ ಶುರುವಾಗಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಹಾಗಾದ್ರೆ ಮನ್ನಣೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ತಕರಾರು ಅರ್ಜಿ ಸಂಬಂಧ ಇಂದು ಕೋರ್ಟ್ ಆದೇಶ ಕೂಡ ಕೊಡುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇಂದು ಆದೇಶ ಹೊರಬೀಳಲಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಬಗ್ಗೆ ತಕರಾರು ಅರ್ಜಿಯನ್ನ ಇಡಿ ಹಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ರು. ಈಗಾಗಲೇ ಅರ್ಜಿ ಬಗ್ಗೆ ವಿಚಾರಣೆ ಕೂಡ ಕೋರ್ಟ್ ನಡೆಸಿದೆ. ಇಂದು ಆದೇಶವನ್ನ ನೀಡಲಿರುವಂತಹ ಜನಪ್ರತಿನಿಧಿಗಳ ಕೋರ್ಟ್. ಹಾಗಾದ್ರೆ ಈ ಆದೇಶ ಏನ್ ಬೀಳುತ್ತೆ? ಆದೇಶದಲ್ಲಿ ಇನ್ ಕೇಸ್ ಏನಾದ್ರೂ ಮತ್ತೆ ಇದ್ರ ಬಗ್ಗೆ ತನಿಖೆ ನಡೆಸಬೇಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಆಗ್ಬೋದು ಸರ್. ಓಕೆ, ಇದ್ರ ಬಗ್ಗೆ ಒಂದು ಸ್ಟೋರಿ ತಗೊಳ್ಳಿ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡ ಟೆನ್ಷನ್. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ? ಮೂಡ ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿದ ಪ್ರಕರಣ. ಸದ್ಯ ತನಿಖೆ ಮಾಡಿದ ಲೋಕಾಯುಕ್ತ ಕೋರ್ಟ್ಗೆ ಬಿ ರಿಪೋರ್ಟ್ ಹಾಕಿತ್ತು. ಇದನ್ನ ಪ್ರಶ್ನೆ ಮಾಡಿದ್ದ ಇಡಿ ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ತಮ್ಮ ವಾದವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮಂಡಿಸಿದ್ರು. ವಿಚಾರಣೆ ಮಾಡಿದ್ದ ಕೋರ್ಟ್ ಇವತ್ತು ತೀರ್ಪು ಪ್ರಕರಣ ಮಾಡುವ ಸಾಧ್ಯತೆ ಇದೆ. ಹೌದು, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿದ್ದು ಕಳೆದ ಫೆಬ್ರವರಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ರು. ಈ ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ಭೂಮಾಲೀಕ ದೇವರಾಜು ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಲು ಸಾಕ್ಷ್ಯಗಳ ಕೊರತೆ ಇದೆ ಅಂತ ಲೋಕಾಯುಕ್ತ ಹೇಳಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ? ಅವರು ಏನು ಆರೋಪಗಳು ಇರುತ್ತೆ, ನಾನು ಆರೋಪ ಮಾಡಿದ್ದೀನಿ, ಆರೋಪನ ಸಾಬೀತುಪಡಿಸೋದಕ್ಕೆ ನನಗೆ ಕಾನೂನಾತ್ಮಕ ಅವಕಾಶವನ್ನು ನೀಡುತ್ತೆ ಸಂಪೂರ್ಣ ವಿಶ್ವಾಸ ನನಗಿದೆ. ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪ ಪೂರ್ವಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ. ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದ್ದಾರೆ, ಆ ವರದಿಯ 14ನೇ ಕಾಲಮ್ನಲ್ಲಿ ಆರೋಪಗಳ ವಿರುದ್ಧ ಸಾಬೀತುಪಡಿಸುವಂಥ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಚಾರ ತಿಳಿಸ್ತಾರೆ. ಆದರೆ 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-51 ನಿವೇಶನ ಕೊಟ್ಟಿದ್ದಾರೆ. ಅದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು. ಸೊ ಆರ್ಥಿಕ ನಷ್ಟ ಉಂಟಾಗಿದೆ ಅಂದರೆ ಅಲ್ಲಿ ಅಪರಾಧ ಕೃತ್ಯ ನಡೆದಿದೆ ಅಂತ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಲೋಕಾಯುಕ್ತದಿಂದ ಸುಳ್ಳು ವರದಿ ಸಲ್ಲಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕೆ ಸಾಧ್ಯ ಅನ್ನೋ ರೀತಿ ವರದಿ ಹಾಕಿದ್ದಾರೆ. ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ? ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿಲ್ಲ. ಇವರು ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ. ಆದರೆ ಆ ಪ್ರಭಾವನ ಬೀರಿದ್ದಾರೆ. ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಪಡೆದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸಾಬೀತಾಗಿರೋದು. ತೀರ್ಪು ನನ್ನ ಪರ ಬರುತ್ತೆ, ಸಿಎಂ ರಾಜೀನಾಮೆ ಕೊಡಲಿ. ಏನಾರು ಮಾನ್ಯ ನ್ಯಾಯಾಲಯ ಆರೋಪ ವರದಿಯನ್ನು ತಿರಸ್ಕಾರ ಮಾಡಿದ್ರೆ ನನ್ನ ಕೆಲಸ ಅರ್ಧ ಮುಗಿದಾಗೆ. ಅಂದರೆ ಆರೋಪಗಳಿರೋ ನಾನು ಏನು ಆರೋಪ ಮಾಡಿದ್ದೀನಿ ಅದನ್ನು ಸಾಬೀತುಪಡಿಸಿದಾಗೆ. ಹಾಗಾಗಿ ಅವ್ರಿಗೆ ಸಂಕಷ್ಟ ಎದುರಾಗಿ ಆಗುತ್ತೆ. ಅವರು ಅನಿವಾರ್ಯವಾಗಿ ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಆರೋಪಿಯಾಗಿ ನ್ಯಾಯಾಲಯಕ್ಕೆ ಬಂದು ವಿಚಾರಣೆ ಎದುರಿಸೋದು ನಿಜಕ್ಕೂ ಅದು ಆ ಸ್ಥಾನಕ್ಕೆ ಒಂದು ಕೊಡುವಂಥ ಅಗೌರವ ಆಗುತ್ತೆ. ಹಾಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ. ಅವ್ರು ಕೊಡಲಿಲ್ಲ ಅಂದರೆ ಈ ಹಿಂದೆ ಅವರೇ ಮಾತಾಡೋಂಥ ಒಂದು ವಿಡಿಯೋ ಏನು ನನ್ನ ಹತ್ರ ಇದೆ, ಆ ವಿಡಿಯೋ ಸಮೇತ ಅವ್ರು ಕಳಿಸಿ ನಿಮ್ಮ ಮಾತಿನ ಪ್ರಕಾರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ ಅಂತೇಳಿ ಅವ್ರಿಗೆ ಒಂದು ಒತ್ತಾಯವನ್ನು ಹಾಕ್ತೀನಿ. ಕೋರ್ಟ್ ಲೋಕ ವರದಿ ತಿರಸ್ಕರಿಸುವ ವಿಶ್ವಾಸವಿದೆ. ಖಂಡಿತ 100ಕ್ಕೆ 100 ಭಾಗ ನನಗೆ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪ ಪೂರ್ವಕ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ತಾಂತ್ರಿಕ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳಿಂದ ಅದು ಅರ್ಜಿ ಇದಾಗಿದೆ ಅಷ್ಟೇ ಹೊರತು ಆರೋಪ ಮಾಡಿಲ್ಲ ಅಂತಿಲ್ಲ. ಆದರೆ ಇಲ್ಲಿ ಆರೋಪ ಮಾಡಿದರೆ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ತೀರ್ಪು ಆದೇಶ ಬರುವಂಥದ್ದು. ಹಾಗಾಗಿ ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳು ಮಾನ್ಯ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಮಾನ್ಯ ನ್ಯಾಯಾಲಯ ಅವೆಲ್ಲವನ್ನು ಪರಿಗಣಿಸಿ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ ಆಗಿದ್ದು ಲೋಕಾಯುಕ್ತ ವರದಿ ತಿರಸ್ಕಾರವಾಗುತ್ತಾ ಇಲ್ಲ ಪುರಸ್ಕಾರವಾಗುತ್ತಾ ಅನ್ನೋದನ್ನ ಕೋರ್ಟ್ ತಿಳಿಸಲಿದೆ.